ಹೆಲೋ ಸ್ಟೂಡೆಂಟ್ಸ್. ಸೊ ನಾಳೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರ್ತಕ್ಕಂಥದ್ದು. ಸೊ ಈ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನಾವು ಈಗಾಗಲೇ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪಾರ್ಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ನಂಬರ್ಸನ್ನು ಹೇಳಲಾಗಿದೆ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋವನ್ನು ನೋಡಿ. ಸೊ ಅದರಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ. ಸೊ ಅದರಲ್ಲಿ ಹೇಳಿರ್ತಕ್ಕಂತಹ ಕ್ವಶನ್ ನಂಬರ್ಸ್ ವಿತ್ ಎಕ್ಸಾಂಪಲ್ ನಂಬರ್ಸ್ ಇದೆಲ್ಲ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ವಿದ್ಯಾರ್ಥಿಗಳು ಅಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿತ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳು. ಸೊ ಇಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗತ್ತಾ? ಓಕೆನಾ. ಆ್ಯಂಡ್ ಯಾವ ರೀತಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕು ಎಕ್ಸಾಮ್ಗೆ ಅಂತಂದರೆ, ಸೊ ಇವತ್ತೆಲ್ಲ ನಿಮಗೆ ಹಾಲಿಡೇ ಇರ್ತಕ್ಕಂಥದ್ದು. ಇವತ್ತೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಯಾವ ರೀತಿ ಅಂತಂದರೆ, ಮೊದಲಿಗೆ ಎಲ್ಲ ಚಾಪ್ಟರ್ಸ್ಗಳಲ್ಲಿರ್ತಕ್ಕಂತಹ ಎಲ್ಲ ಫಾರ್ಮುಲಾಸ್ಗಳನ್ನು ಬರ್ಕೊಳ್ಳಿ. ಆ್ಯಂಡ್ ನಾನು ಈಗಾಗಲೇ ಹೇಳಿರ್ತಕ್ಕಂತಹ ಎಕ್ಸಾಂಪಲ್ಸ್ ಇದಲ್ವಾ, ಸೊ ಅದರಲ್ಲಿರ್ತಕ್ಕಂತಹ ಫಾರ್ಮುಲಾಸ್ಗಳು ಅದು ತುಂಬ ಇಂಪಾರ್ಟೆಂಟು. ಅದನ್ನೆಲ್ಲ ನೋಟ್ ಮಾಡಿಕೊಂಡು ಸೊ ಎಲ್ಲ ಫಾರ್ಮುಲಾಸ್ಗಳನ್ನು ಮೊದಲಿಗೆ ಚೆನ್ನಾಗಿ ಕಲ್ತ್ಕೊಳ್ಳಿ. ಮೊದಲಿಗೆ ಫಾರ್ಮುಲಾ ಬರಬೇಕು. ನೀವು ಮ್ಯಾಥಮೆಟಿಕ್ಸ್ ಮಾಡ್ತಿದ್ರ ಅಂತಿದ್ರೆ ನಿಮಗೆ ಮೊದಲಿಗೆ ಫಾರ್ಮುಲಾ ಚೆನ್ನಾಗಿ ಬರಬೇಕಾಗತ್ತೆ. ಸೊ ಫಾರ್ಮುಲಾವನ್ನು ಬರೀಬೇಕು ಪ್ರತಿಯೊಂದು ಪ್ರಾಬ್ಲಮ್ಗೂ ಅಷ್ಟೇ. ಸೊ ಯಾವುದೇ ಪ್ರಾಬ್ಲಮ್, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ, ಯಾವುದೇ ಮೇನಲ್ಲಿ ಆಗಿರ್ಬೋದು, ನೀವು ಫಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ರ ಅಂತಂದರೆ ಸೊ ಮೊದಲಿಗೆ ಆ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಫಾರ್ಮುಲಾವನ್ನು ಬರೀಬೇಕಾಗುತ್ತೆ. ಫಾರ್ಮುಲಾಗೆ ಖಂಡಿತವಾಗ್ಲೂ ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ತುಂಬ ವಿದ್ಯಾರ್ಥಿಗಳು ಸ್ಟಾರ್ಟಿಂಗಿಂದ ಆನ್ಸರ್ನ ಬರೆದಿರ್ತಾರೆ, ಬಟ್ ಲಾಸ್ಟಲ್ಲಿ ಕರೆಕ್ಟಾಗಿ ಆನ್ಸರ್ ಬರೋದಿಲ್ಲ. ಓಕೆನಾ. ಮೀನ್ಸ್ ಮಧ್ಯದಲ್ಲಿ ಎಲ್ಲೋ ಒಂದು ಸ್ಟೆಪ್ ಏನಾದರೂ ಮಿಸ್ ಆಗಿರುತ್ತೆ. ಸೊ ಈ ಕಾರಣದಿಂದಾಗಿ ನಿಮಗೆ ಫೈನಲ್ ಆನ್ಸರ್ ಬರೋದಿಲ್ಲ. ಸೊ ಆವಾಗ ಕಂಪ್ಲೀಟಾಗಿ ಸ್ಕ್ರ್ಯಾಚ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ, ಸೊ ನೀವು ಸ್ಟಾರ್ಟಿಂಗಿಂದ ಕರೆಕ್ಟಾಗಿ ಮಾಡಿದ್ರಿ ಅಂತಂದರೆ ಸ್ಟೆಪ್ಸ್ಗಳಿಗೂ ಸಹ ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ನೀವು ಫೈನಲ್ ಆನ್ಸರ್ ಬಂದ್ರೇ ಮಾರ್ಕ್ಸ್ ಕೊಡ್ತೀರಾ ಅಂತ ಏನಿರೋದಿಲ್ಲ. ಬಿಕಾಸ್ ಒಂದು 5 ಮಾರ್ಕ್ಸ್ ಕ್ವಶನ್ ಇದ್ರೆ ಸೊ ನೀವು ಸ್ಟಾರ್ಟಿಂಗ್ ಒಂದು ಹಾಫ್ ಪ್ರಾಬ್ಲಮ್ ಆದರೂ ಮಾಡಿದರೆ 2 to 3 ಮಾರ್ಕ್ಸ್ ಆದರೂ ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಈ ರೀತಿ ಮ್ಯಾಥಮೆಟಿಕ್ಸಲ್ಲಿ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅನ್ನೋದು ನಡೀತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಮೊದಲಿಗೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಜಸ್ಟ್ ಫಾರ್ಮುಲಾಸ್ ಆದರೂ ನೀವು ಕಲ್ತ್ಕೋಬೇಕಾಗುತ್ತೆ. ಫಾರ್ಮುಲಾ ಬರೋದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಏನಿಲ್ಲ, ಜಸ್ಟ್ ಫಾರ್ಮುಲಾ ಬರೀರಿ. ಆ್ಯಂಡ್ ಅದರಲ್ಲಿ ಬೇಕಾಗಿರ್ತಕ್ಕಂತಹ ಸಬ್ಸ್ಟಿಟ್ಯೂಷನ್ ಕ್ವಶನಲ್ಲೇ ಕೊಟ್ಟಿರ್ತಾರೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ರಿಂದ 2 ಮಾರ್ಕ್ಸ್ ಆರಾಮಾಗಿ ಇಲ್ಲಿ ಸ್ಕೋರ್ ಮಾಡ್ಬೋದು. ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ ಈಸಿಯಾಗಿಯೇ ನೀವು ಸ್ಕೋರ್ ಮಾಡ್ಬೋದಾಗುತ್ತೆ. ಓಕೆನಾ. ಸೊ ಈ ಹಿಂದೆ ಹೇಳಿರ್ತಕ್ಕಂತಹ ಕ್ವಶನ್ ನಂಬರ್ಸ್ ಇದಲ್ವಾ, ಸೊ ಅದನ್ನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಫಿಕಲ್ಟ್ ಇರುತ್ತೆ ಕ್ವಶನ್ ಪೇಪರ್. ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಮ್ಯಾಥಮೆಟಿಕ್ಸಲ್ಲಿ ತುಂಬ ಡಿಫಿಕಲ್ಟ್ ಆಗಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿ. ಸೊ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಅಷ್ಟೇ 20% ಡಿಫಿಕಲ್ಟ್ ಲೆವೆಲ್ ಇರ್ತಕ್ಕಂಥದ್ದು. ಓಕೆನಾ. ಸೊ ಶಿಕ್ಷಣ ಇಲಾಖೆ ಕಡೆಯಿಂದ ನೀಡಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಪ್ರತಿ ಕ್ವಶನ್ ಪೇಪರಲ್ಲಿ 20% ಡಿಫಿಕಲ್ಟಿ ಲೆವೆಲ್ ಇರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದು ಏನು ತೀರಾ ಡಿಫಿಕಲ್ಟ್ ಇರೋದಿಲ್ಲ. ನೀವು ಈಗಾಗಲೇ ಸಾಲ್ವ್ ಮಾಡಿರ್ತಕ್ಕಂತಹ ಕ್ವಶನ್ಸ್ಗಳೇ ಇರುತ್ತೆ, ಬಟ್ ಎಲ್ಲಾದರೂ ವ್ಯಾಲ್ಯೂ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಸೊ ನಿಮ್ಮ ಟೀಚರ್ಸ್ಗಳೇ ಹೇಳಿರ್ತಾರೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ. ಸೊ ಅದೇ ಕೇಳ್ತಾರೆ ಅಂತಂದರೆ ಈಗಾಗಲೇ ತುಂಬ ಸರಿ ರಿಪೀಟ್ ಆಗ್ತಕ್ಕಂತಹ ಕ್ವಶನ್ಸ್ಗಳನ್ನೇ ನಿಮ್ಮ ಲೆಕ್ಚರ್ಸ್ಗಳು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿರ್ತಾರಲ್ವಾ, ಸೊ ಅದೇ ಪ್ರಶ್ನೆಗಳನ್ನೇ ತುಂಬ ಸರಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನೇ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಸಾಧ್ಯ ಆದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತಲ್ಲ, ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ. ಸೊ ತುಂಬ ಈಸಿಯಾಗಿ ನೀವು ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗ್ಬೋದಾಗುತ್ತೆ. ಸೊ ಏನಿಲ್ಲ, ಓಕೆನಾ. ಎಲ್ಲ ಹೇಳಿದ್ದೀನಿ ಪ್ರಶ್ನೆಗಳನ್ನೆಲ್ಲ, ಅಷ್ಟನ್ನು ಪ್ರಿಪೇರ್ ಆಗಿ. ಆ್ಯಂಡ್ ಹಿಂದಿನ ವರ್ಷದ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನು ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಹೇಗೋ ಎಕ್ಸಾಮ್ ಸೆಂಟರ್ ಹತ್ರ ನೀವು ಅಟೆಂಡ್ ಇರ್ತೀರಾ. ಸೊ ಆವಾಗ ಸೊ ಜಸ್ಟ್ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆನಾ. ರಿವೈಸ್ ಆಗೋ ರೀತಿ ಆಗುತ್ತೆ. ಓಕೆನಾ. ಸೊ ಈ ರೀತಿ ನೀಟಾಗಿ ಪ್ರಿಪೇರ್ ಆಗ್ತೀರಿ. ಇವತ್ತೆಲ್ಲ ಟೈಮ್ ಇದೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.